ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಕಿತ್ತೂರು ಉತ್ಸವ ನಡೆಯುವಂತೆ, ಮೈಸೂರಿನಲ್ಲಿ ದಸರಾ ಉತ್ಸವವಾದಂತೆ ಹಂಪಿಯಲ್ಲಿ ಹಂಪಿ ಉತ್ಸವ ಆಗುವಂತೆ ಕನಕದಾಸರ ಜನ್ಮಸ್ಥಳ ಬಾಡ ಗ್ರಾಮದಲ್ಲಿ ಕನಕ ಉತ್ಸವ ನಡೆಯಬೇಕು ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ತಿಳಿಸಿದರು. ನಾನು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಬೆಳಗಾಂನಲ್ಲಿ ಮೊಟ್ಟ ಮೊದಲಿಗೆ ಹೇಳಿದೆ, ಕನಕದಾಸರ ಹುಟ್ಟಿದ ನಾಡಿನಿಂದ ನಾನು ಶಾಸಕನಾಗಿದ್ದೆ ಅಂತ ಹೇಳಿದ್ರೆ ನಮ್ಮ ಪೂರ್ವ ಜನ್ಮ ಮತ್ತು ಗುರು ಹಿರಿಯರ ಪುಣ್ಯ ಅನ್ನಂತ ಮಾತನ್ನ ನಾನು ವಿಧಾನಸಭಾದಲ್ಲಿ ಹೇಳಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಬಹಳ ಅಭಿಮಾನ ಆಗ್ತೈತೆ ನನಗೆ. ವಚನ ಕೊಡ್ತಾನಂತ ಹೇಳಿದ್ರೆ ಇವರು ಎಷ್ಟು ಶ್ರೇಷ್ಠರು ಅನ್ನಂತ ಮಾತನ್ನ ನಾವು ಇತಿಹಾಸವನ್ನು ಓದಿದಾಗ ನೋಡಬಹುದು. ನಾವು ಹೋದ್ರೆ, ನೀವು ಹೋದ್ರೆ, ಯಾರಾದ್ರೂ ಹೋದ್ರೆ ಇವತ್ತು ಶ್ರೀಕೃಷ್ಣ ಪರಮಾತ್ಮ ದರ್ಶನ ಕೊಡ್ತಾರ ನಮಗೆ. ಬಾಡ ಗ್ರಾಮದ ಕನಕದಾಸರ ಅರಮನೆ ಆವರಣದಲ್ಲಿ ನಡೆದ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು, 15ನೇ ಶತಮಾನದಲ್ಲಿಯೇ ತಿಮ್ಮಪ್ಪ ನಾಯಕನಿಗೆ ಶ್ರೀಕೃಷ್ಣ ಪರಮಾತ್ಮ ಕಿಂಡಿಯ ಮೂಲಕ ದರ್ಶನ ನೀಡಿ ಸರ್ವರಿಗೂ ಸಮಾನತೆಯನ್ನ ಸಾರಿದರು. ಈಗ ರಾಜಕಾರಣಿಗಳು ತಮ್ಮ ಬೇಳೆ ಬೆಳೆಸಿಕೊಳ್ಳಲು ಜಾತಿ ರಾಜಕಾರಣ ಮಾಡುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಬಂಕಾಪುರ ಪಟ್ಟಣವನ್ನ ಕಾಗಿನೆಲೆ ಪ್ರಾಧಿಕಾರದ ಅಭಿವೃದ್ಧಿಗೆ ಸೇರಿಸುವ ಮೂಲಕ ದಾಸಶ್ರೇಷ್ಠ ಕನಕದಾಸರ ಜನ್ಮಸ್ಥಳವಾದ ಬಾಡ ಗ್ರಾಮವನ್ನ ವಿಶ್ವವಿಖ್ಯಾತಿ ಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು. ನಾನು ತಾಲೂಕಿನ ಶಾಸಕನಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಾನು ಶಾಸಕ ಆದ ನಂತರ ಮೊನ್ನೆ 2025ರ ಬಜೆಟ್ ಆತು, ಕನಕ ಪ್ರಾಧಿಕಾರಕ್ಕೆ 34 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಆ 34 ಕೋಟಿ ರೂಪಾಯಿಯಲ್ಲಿ ನೀವು ಕಾಗಿನೆಲೆ ಬಿಟ್ಟು ನೀವು ಬಾಡವನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಯಾಕಂತ ಹೇಳಿದ್ರೆ ಚನ್ನಕೇಶವನ ದೇವಸ್ಥಾನ ನಮ್ಮ ಕನಕದಾಸರು ಪ್ರತಿದಿನ ನನಗೆ ಆಯ್ಕೆ ಮಾಡಿದ ಈ ಜನರ ಋಣ ತೀರಿಸಬೇಕಂತ ಹೇಳಿದ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಯಾವುದೇ ಕಾರಣಕ್ಕೆ ಅವ್ರದ್ದು ಋಣ ತೀರಿಸಬೇಕಾಗೋದಿಲ್ಲ, ಅವ್ರನ್ನ ದ್ರೋಹ ಮಾಡ್ದಂಗೆ ಆಗ್ತಿತ್ತು ಅನ್ನೋ ಮಾತನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಡಿಸಿ ಅವರಿಗೆ ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣದ ಸ್ಥಳಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಏನು ಮುಂದೆ ಪ್ರಾಧಿಕಾರದ ಮೀಟಿಂಗ್ ನಡೆದಾಗ ನಾವು ಮತ್ತೆ ಈಗ ಪರ್ಮನೆಂಟ್ ಕಮಿಷನರ್ ಕೊಟ್ಟಿದ್ದಾರೆ. ಎಡಿಸಿ ಸಾಹೇಬರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರ ಅಪರ ಜಿಲ್ಲಾಧಿಕಾರಿನೂ ಹೌದು. ಅದರ ಜೊತೆಗೆ ಪ್ರಾಧಿಕಾರದ ಕೆಲಸ ನೋಡೋದು ಕಷ್ಟ ಆಗ್ತಾ ಇತ್ತು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ನಮ್ಮ ಈ ಕನಕ ಪ್ರಾಧಿಕಾರಕ್ಕೆ ಈಗಾಗಲೇ ಒಂದು ಹೊಸ ನಮ್ಮ ಕಮಿಷನರ್ ಅನ್ನು ಆಯ್ಕೆ ಮಾಡಿದ್ದಾರೆ. ಆ ಕಮಿಷನರ್ ತೆಗೆದುಕೊಂಡು ನಿಮ್ಮೆಲ್ಲರ ಹಿರಿಯರ ಇಲ್ಲಿ 100ಕ್ಕೆ 100 ಅಭಿವೃದ್ಧಿ ಆಗೋದಿಲ್ಲೋ ಅಲ್ಲಿವರೆಗೆ ಎಲ್ಲರೂ ಹಿರಿಯರು ಹಿಂಗ ಓಡಾಡ್ತಾ ಇರಬೇಕು, ಹಿಂಗ ಯುವಕರಂಗೆ ಇವ್ರು ಇರಲಿ ಅಂತ ಹೇಳಿ ದೇವರಲ್ಲಿ. ತಹಶೀಲ್ದಾರ್ ಯಲ್ಲಪ್ಪ ಗೊಂಡೆನ್ನವರ್ ಮಾತನಾಡಿ, ಕನ್ನಡ ಭಾಷೆಯ ಕೀರ್ತನಕಾರರಾಗಿ ಕರ್ನಾಟಕ ಸಂಗೀತಕ್ಕೆ ಅವರದ್ದೇ ಆದ ಕಾಣಿಕೆ ನೀಡಿದ್ದವರಾಗಿದ್ದವರು. ಕನಕದಾಸರು ಹಾಗೂ ಪುರಂದರದಾಸರನ್ನ ಕರ್ನಾಟಕ ಸಾಹಿತ್ಯ ದೇವತೆಗಳೆಂದು ಬಣ್ಣಿಸಲಾಗಿದೆ. ಅಂತಹ ಮಹಾನ್ ಸಂತ ಶ್ರೇಷ್ಠ ಭಕ್ತ ಕನಕದಾಸರು ಬಾಡ ಗ್ರಾಮದಲ್ಲಿ ಜನ್ಮ ತಾಳಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವಾಗಿದೆ ಎಂದು ಹೇಳಿದರು. ಅದೇ ರೀತಿ ಗಡಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಮಾತನಾಡಿದರು. ತಂದೆ ತಾಯಿಗಳಾದಂತ ಬೀರಪ್ಪ ನಾಯಕ ಹಾಗೂ ಬಚ್ಚಮ್ಮನ ಹೊಟ್ಟೆ ಇಂಥ ಒಬ್ಬ ಶ್ರೇಷ್ಠ ದಾಸ ವೈರಣ್ಯ ಹುಟ್ಟತನ ಅಂತ ಹೇಳಿದ್ರೆ ಅದು ಯಾರಿಂದಲೂ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಅವರ ತಂದೆ ತಾಯಿಗಳು ನಡೆಕೊಂಡಂತ ತಿರುಪತಿಯ ತಿಮ್ಮಪ್ಪನಿಗೆ ಮಾತ್ರ ಗೊತ್ತಿತ್ತು ಅನ್ನೋದನ್ನ ನಾವೆಲ್ಲರೂ ಇವತ್ತು ಸ್ಮರಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ತಿರುಪತಿಯ ತಿಮ್ಮಪ್ಪನ ಆರಾಧ್ಯ ಭಕ್ತರಾದಂತ ಬೀರಪ್ಪ ಮತ್ತು ಬಚ್ಚಮ್ಮ ಬಹಳ ದಿವಸಗಳ ನಂತರ ಹುಟ್ಟಿದ ಮಗನನ್ನ ಏನು ಇವತ್ತ ಆ ತಂದೆ ತಾಯಿಗಳಿಗೆ ಗೊತ್ತಿದ್ದಿಲ್ಲ. ಇವ ಲೋಕ ಕಲ್ಯಾಣಕ್ಕಾಗಿ ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿ ಮುಂದಿನ ಜನಾಂಗಕ್ಕೆ ಇವನು ಮಾದರಿಯಾಗ್ತಾನ ಅನ್ನೋದು ಅವ್ರಿಗೆ ಗೊತ್ತಿದ್ದಿಲ್ಲ. ಅಂತ ಒಬ್ಬ ಶ್ರೇಷ್ಠ ದಾಸ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಭಕ್ತ ಕನಕದಾಸರ ಜಯಂತಿ. ಮೊದಲನೇ ಹೆಸರು ಮಾಸ್ತರ್, ಮೊದಲನೇ ಹೆಸರು ಏನು? ತಿಮ್ಮಪ್ಪ. ಅವರ ತಂದೆ ತಾಯಿ ಇಟ್ಟಂತ ಹೆಸರು ತಿಮ್ಮಪ್ಪ. ಕಾರಣ ಏನು? ತಿರುಪತಿಯ ತಿಮ್ಮಪ್ಪನ ಆಶೀರ್ವಾದದಿಂದ, ಅವನ ಸಂಪೂರ್ಣವಾದಂತಹ ಅನುಗ್ರಹದಿಂದ ಹುಟ್ಟಿದ ಮಗ ಇವ, ಅವನಿಗೆ ತಿಮ್ಮಪ್ಪ ಅಂತ ಹೇಳಿ ಹೆಸರಿಡಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ ಯಲ್ಲಪ್ಪ ಗೊಂಡೆನ್ನವರ್, ಕಾಗಿನೆಲೆ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್, ತಾಲೂಕು ಪಂಚಾಯತ್ ಇಒ ಮಂಜುನಾಥ ಸಾಳುಕೆ, ಬಿಇಒ ಎಂಬಿ ಅಂಬಿಗೇರ, ಮುಖಂಡರಾದ ಶೇಖಪ್ಪ ಮಣಿಕಟ್ಟಿ, ಎಂಎನ್ ವೆಂಕೋಜಿ, ಸುಭಾಷ್ ಮಜ್ಜಿಗಿ, ಪ್ರೇಮ ಪಾಟೀಲ, ಮಮತಾ ಮಾಗಿ, ಶಿವಾನಂದ ರಾಮಗಿರಿ, ಎಂಎನ್ ಹೊನಕೇರಿ, ಮಾಲತೇಶ ಕಮ್ಮಾರ, ಅಣ್ಣಪ್ಪ ಅಲಮಾಣಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಆಡಳಿತಾಧಿಕಾರಿ, ಸಿಬ್ಬಂದಿ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವೀರೇಶ ಪುಟ್ಟಪ್ಪನವರ್ ಹಾಗೂ ಉಮೇಶ ಎಸ್ಆರ್, ರವಿ ಭಾಗಣ್ಣವರ್ ನಿರೂಪಿಸಿದರು. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.